ಬೆಂಗಳೂರು ಮಹಾನಗರದ ಮಾನ ಮರ್ಯಾದೆಯನ್ನ ಇಡೀ ಜಾಗತಿಕ ಮಟ್ಟದಲ್ಲಿ ಕಳೆದಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಇಲ್ಲಿ ಉದ್ಯೋಗಗಳನ್ನು ಪಡ್ಕೊಂಡಿದ್ದಂಥ ಉದ್ಯೋಗಿಗಳು ಕನ್ನಡಿಗರು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿದಿನ ನಿರುದ್ಯೋಗಿಗಳಾಗ್ತಾ ಇರ್ತಕ್ಕಂಥ ಒಂದು ಸ್ಥಿತಿಗೆ, ಇವತ್ತು ದಯನೀಯ ಸ್ಥಿತಿಗೆ ಕನ್ನಡಿಗರನ್ನ ಕರ್ನಾಟಕ ರಾಜ್ಯವನ್ನ ಸಿದ್ದರಾಮಯ್ಯನವರ ಸರ್ಕಾರ ತಂದಿಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು. SDPI ಅಂತ ಸಂಘಟನೆಗಳು ಅವ್ರನ್ನೆಲ್ಲ ಮತ್ತೆ ತಮ್ಮತ್ತ ಸೆಳೆಯೋದಕ್ಕೆ ಒಂದೇ ಒಂದು ಕಾರಣ ಇಟ್ಕೊಂಡು, ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ವಿಶೇಷವಾಗಿ ಸಿದ್ದರಾಮಯ್ಯ, ಪ್ರಿಯಾಂಕ ಖರ್ಗೆ ಅಂತ ಪುಣ್ಯಾತ್ಮರಿಗೆ ಒಂದಷ್ಟು ವಿಷಯಗಳನ್ನು ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮೆಲ್ಲರ ಪರವಾಗಿ. ಕಾಂಗ್ರೆಸ್ ಸೇವಾದಳ ಅನ್ನೋದು ಕಾಂಗ್ರೆಸ್ ಪಕ್ಷದಿಂದ ಈಗಾಗಲೇ ಮರೆಯಾಗಿ ಹೋಗಿ ಅದೆಷ್ಟೋ ಕಾಲಗಳಾಗೋಯ್ತು. ಸಾವಿರಾರು ಸಿದ್ದರಾಮಯ್ಯನವರು, ಇಂತಹ ಸಾವಿರಾರು ಪ್ರಿಯಾಂಕ ಖರ್ಗೆಗಳು ಬಂದರೂ ಕೂಡ, ಇಂಥ ಹುಟ್ಟು ಬಂದರೂ ಕೂಡ ಅದು ಸಾಧ್ಯ ಇಲ್ಲ. ಭೀಕರ ಹತ್ಯೆಗಳನ್ನು ಮಾಡಿರ್ತಕ್ಕಂಥ SDPI ಆಗಲಿ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಆಗಲಿ, ಕರ್ನಾಟಕ ಫೋರಂ ಫಾರ್ ಡಿಗ್ನಿಟಿ ಆಗಲಿ, ಇಂಥ ಸಂಘಟನೆಗಳ ಜೊತೆಗೆ ಸಂಬಂಧ ಇವ್ರು ಇಟ್ಕೊಂಡಿರೋಂಥವ್ರು. ಇವರು ನೀವು ಪಡೆದಿರ್ತಕ್ಕಂಥ ಸರ್ಕಾರಿ ಸ್ವತ್ತುಗಳು, ನೀವು ಹೊಂದಿರತಕ್ಕಂಥ ಸರ್ಕಾರಿ ಸ್ವತ್ತುಗಳ ಬಗ್ಗೆ ನೀವು ಬಹಿರಂಗ ಚರ್ಚೆಗೆ ಸಿದ್ಧರಿದ್ದೀರಾ? ನಾವಂತೂ ಸಂಪೂರ್ಣ ದಾಖಲೆಗಳು ಇಲ್ಲಿದೆ. ಈ ದಾಖಲೆಗಳ ಜೊತೆಗೆ ನಿಮ್ಮ ಮುಂದೆ ಸದಾಕಾಲ ಸಾರ್ವಜನಿಕ ಚರ್ಚೆಗೆ ಸಿದ್ಧವಾಗಿದ್ದೀವಿ. ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಸಮಕ್ಷಮದಲ್ಲೇನೆ ಆ ಮಾರಕಾಸ್ತ್ರಗಳನ್ನ ಇಟ್ಟು ಅವರ ಸುತ್ತಮುತ್ತಲಿನ ನಾಗರಿಕರನ್ನ, ಪ್ರಿಯಾಂಕ ಖರ್ಗೆ ಅವರಾಗ್ಲಿ, ದಲಿತರ ಬಗ್ಗೆ ಮಾತನಾಡೋ ಯಾವ ಅರ್ಹತೆ ಇದೆ? ಯಾವ ಅಂಬೇಡ್ಕರ್ ಅವರ ಹೆಸರನ್ನ ಹೇಳ್ಕೊಂಡು ನೀವೆಲ್ಲ ಇವತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ನೀವು ಬರ್ತಾ ಇದ್ದೀರಾ? ಇಲ್ಲ, ಆದ್ರೆ ಪ್ರಿಯಾಂಕ ಖರ್ಗೆ ಅವ್ರ ತಂದೆಯವರು ಹೇಳ್ಕೊಡ್ಬೇಕಾಗಿತ್ತು. ಎಲ್ಲ ಪಾಠವನ್ನು ಅವ್ರು ಹೇಳ್ಕೊಟ್ಟಿಲ್ಲ. ಅಂತ ಪಾಠವನ್ನು ನಾನು ಹೇಳ್ಕೊಡುವಂಥ ಕೆಲಸವನ್ನು ಪ್ರಿಯಾಂಕ ಖರ್ಗೆ ಅವರಿಗೆ ಮಾಡ್ತಾ ಇದ್ದೀನಿ ನಾನು. ಎಲ್ರಿಗೂ ನಮಸ್ಕಾರ. ಕಳೆದ 10-15 ದಿನಗಳಿಂದ ಈಚೆಗೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ತಮಗೆ ಯಾವ ವಿಷಯದ ಬಗ್ಗೆ 100% ಅರಿವಿಲ್ಲದೆ ಇದ್ರೂ ಕೂಡ ತನಗೆ ಎಲ್ಲ ತಿಳಿದಿದೆ, ತಾನೇ ಮಹಾಜ್ಞಾನಿ ಅನ್ನೋ ರೀತಿಯಲ್ಲಿ ಮಾಧ್ಯಮಗಳ ಮುಂದೆ ಮಾತಾಡುವಂಥ ಪ್ರಿಯಾಂಕ ಖರ್ಗೆ ಅವರು ಅವರ ವೈಯಕ್ತಿಕ ಹಿತಾಸಕ್ತಿಗಳಿಗಾಗಿ, ಹಾಗೆ ಒಂದು ವರ್ಗದ ಜನರನ್ನು ಮೆಚ್ಚಿಸ್ಲಿಕ್ಕಾಗಿ ದಿಢೀರಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಚಟುವಟಿಕೆಗಳಿಗೆ ನಿರ್ಬಂಧ ಹೇರುವಂಥ ಒಂದು ಪ್ರಯತ್ನಗಳನ್ನು ಅವ್ರು ಮಾಡ್ತಾ ಇರುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು. ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ ಖರ್ಗೆ ಅವರು ಇರ್ಬೋದು, ಅಥವಾ ಸಿದ್ದರಾಮಯ್ಯನವರು ಸ್ವತಃ ಕಾನೂನು ಪದವೀಧರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮರ್ತೋಗಿರ್ತಕ್ಕಂಥ 1-2 ವಿಷಯಗಳು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹಿಂದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಂಥ ಸಮಯದಲ್ಲಿ ಇದುವರೆಗೆ 3 ಸಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡಿ ಅವರು ಆಜ್ಞೆಯನ್ನು ಹೊರಡಿಸಿದ್ದಂಥ ಸಂಗತಿ ನಮಗೆ ಗೊತ್ತು. ಆದರೆ ಅಷ್ಟೇ ಬೇಗ ಅದಕ್ಕೆ ಉಚ್ಚ ನ್ಯಾಯಾಲಯಗಳು, ರಾಜ್ಯದ ವಿವಿಧ ರಾಜ್ಯಗಳಲ್ಲಿರ್ತಕ್ಕಂಥ ಉಚ್ಚ ನ್ಯಾಯಾಲಯಗಳು ಮತ್ತು ಸರ್ವೋಚ್ಚ ನ್ಯಾಯಾಲಯ ಈ ಕಾಂಗ್ರೆಸ್ ಪಕ್ಷ ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ನಿಷೇಧವನ್ನು ಹೇರಿತ್ತೋ ಅವರಿಗೆ ಕಾನೂನಿನ ಮೂಲಕ ಸರಿಯಾದಂಥ ಉತ್ತರವನ್ನು ಕೊಟ್ಟಿತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರ ಕಾರ್ಯ ಅನ್ನೋದು ಅಂತ ಅತ್ಯಂತ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಮುಖಕ್ಕೆ ರಾಚೋ ರೀತಿಯಲ್ಲಿ ತನ್ನ ತೀರ್ಪುಗಳನ್ನು ಕೊಟ್ಟಿತ್ತು. ಆದರೂ ಇವರು ಇನ್ನೂ ಬುದ್ಧಿ ಕಲ್ತಂಗಿಲ್ಲ. ಸಿದ್ದರಾಮಯ್ಯನವರು ಹೇಳಿ ಕೇಳಿ ಮೊದಲಿಂದ ಕೂಡ ಹಿಂದೂ ಧರ್ಮೀಯರ ವಿರುದ್ಧ, ಹಾಗೆ ಪ್ರಿಯಾಂಕ ಖರ್ಗೆ ಅವರು ಅವರ ರಾಜಕೀಯ ಜೀವನದ ಪ್ರಾರಂಭದ ದಿನಗಳಿಂದಲೂ ಕೂಡ ಹಿಂದೂ ಧರ್ಮೀಯರ ವಿರುದ್ಧ, ಹಿಂದೂ ಧರ್ಮದ ವಿರುದ್ಧ ತಮ್ಮ ನಿಲುವುಗಳನ್ನು ಅತ್ಯಂತ ಸ್ಪಷ್ಟವಾಗಿ ಬಹಿರಂಗಪಡಿಸ್ಕೊಂಡು ಬರ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಸುತ್ತ ತುಂಬಿಕೊಂಡಿರ್ತಕ್ಕಂಥ ಎಡಪಂಥೀಯರು ಮತ್ತು ನಗರ ನಕ್ಸಲ್ಗಳ ಚಿತಾವಣೆಯಿಂದ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂಥ ಬುದ್ಧಿಜೀವಿಗಳು ಅಂತ ಕರೆಯಲ್ಪಡ್ತಕ್ಕಂಥ ಕೆಲವೊಂದಷ್ಟು ಜನ, ಹಾಗೆ ನಗರ ನಕ್ಸಲರು ಮತ್ತು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಏನು ಅಧಿಕಾರದಲ್ಲಿದೆ, ಈ ಕಾಂಗ್ರೆಸ್ ಪಕ್ಷ ತನ್ನ ಕಾಯಂ ವೋಟ್ ಬ್ಯಾಂಕ್ ಆಗಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯದ ಮತ ಬ್ಯಾಂಕನ್ನು ಇನ್ನಷ್ಟು ಗಟ್ಟಿಗೊಳಿಸ್ಕೊಳ್ಳೋಕ್ಕೆ ಅನ್ನೋ ಒಂದು ಗಟ್ಟಿಗೊಳಿಸ್ಕೊಳ್ಳೋವಂಥ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು RSSನ ಕಾರ್ಯಚಟುವಟಿಕೆಗಳಿಗೆ ನಿರ್ಬಂಧ ಹೇರಿರ್ತಕ್ಕಂಥದ್ದು ಎಲ್ಲ ಈ ರಾಜ್ಯದ ಪ್ರತಿಯೊಬ್ಬ ಪ್ರಜೆಗೂ, ಪ್ರತಿಯೊಬ್ಬ ಹಿಂದೂ ಧರ್ಮೀಯರಿಗೆ ಗೊತ್ತಿರ್ತಕ್ಕಂಥ, ಅತ್ಯಂತ ಸ್ಪಷ್ಟವಾಗಿ ಗೊತ್ತಿರ್ತಕ್ಕಂಥ ವಿಷಯ ಅನ್ನೋದು ನನ್ನ ಅಭಿಮತ. ರಾಜ್ಯದ ಬೊಕ್ಕಸ ಬರದಾಗಿದೆ, ಆಡಳಿತ ಯಂತ್ರ ಕುಸಿದಿದೆ, ಅನವಶ್ಯಕವಾದಂಥ ಗ್ಯಾರಂಟಿ ಯೋಜನೆಗಳಿಂದ 6,78,00,000 ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಕನ್ನಡ ನಾಡಿನ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯ, ಈಗ ಹುಟ್ಟಿರ್ತಕ್ಕಂಥ ಒಂದು ಮಗುನೂ ಸೇರಿದಾಗೆ ಪ್ರತಿಯೊಂದು ಪ್ರಜೆಯ ತಲೆಯ ಮೇಲೆ ತಲಾ
2,16,830 ರೂಪಾಯಿಗಳಷ್ಟು ಬೃಹತ್ ಪ್ರಮಾಣದ ಸಾಲದ ಹೊರೆಯನ್ನು ಕೇವಲ 2 ವರ್ಷಗಳ ಅವಧಿಯಲ್ಲಿ ಹೊರಿಸಿರೋದು ಅಂತಂದರೆ ಸಿದ್ದರಾಮಯ್ಯನವರ ದುರಾಡಳಿತ ಎಷ್ಟರ ಮಟ್ಟಿಗಿದೆ ಮತ್ತು ಇವತ್ತು ಆರ್ಥಿಕ ಸ್ಥಿತಿ ಕರ್ನಾಟಕ ರಾಜ್ಯದ್ದು ಎಷ್ಟು ಪಾತಾಳಕ್ಕೆ ಕುಸಿದಿದೆ ಅನ್ನೋದು ನಮಗೆಲ್ಲ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗುವಂಥ ವಿಷಯ. ರಾಜ್ಯದ ರಾಜಧಾನಿಯ ಎಲ್ಲ ರಸ್ತೆಗಳಲ್ಲಿ ಲಕ್ಷಾಂತರ ರಸ್ತೆ ಗುಂಡಿಗಳು, ಬೆಂಗಳೂರು ಮಹಾನಗರದ ಮಾನ ಮರ್ಯಾದೆಯನ್ನು ಇಡೀ ಜಾಗತಿಕ ಮಟ್ಟದಲ್ಲಿ ಕಳೆದಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅದರಿಂದ ಇವತ್ತು ಬೆಂಗಳೂರು ಮಹಾನಗರ IT ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಏನು ಕರೀತಾರೆ, ಆ ಮಾಹಿತಿ ತಂತ್ರಜ್ಞಾನ ಉದ್ಯಮದ ರಾಜಧಾನಿ ಅಂತ ಏನು ಕರೀತಾರೆ ಬೆಂಗಳೂರು ಮಹಾನಗರವನ್ನು, ಅಂತ ಬೆಂಗಳೂರು ಮಹಾನಗರ ಅಂತ ನಾಡಪ್ರಭು ಕೆಂಪೇಗೌಡರು ಕರೆದಂಥ ಪುಣ್ಯಾತ್ಮ ಕರೆದಂಥ ಬೆಂಗಳೂರು ಮಹಾನಗರದ ಮಾನ ಮರ್ಯಾದೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ನಗೆಪಾಟ್ಲಿಗೀಡಾಗೋ ರೀತಿಯಲ್ಲಿ ಮಾನ ಮರ್ಯಾದೆ ಹೋಗಿ ಇವತ್ತು ಇಲ್ಲಿಂದ ಒಂದೊಂದೇ ಸಂಸ್ಥೆಗಳು ನಮ್ಮ ನೆರೆಯ ರಾಜ್ಯಗಳತ್ತ ಹೋಗ್ತಾ ಇರ್ತಕ್ಕಂಥದ್ದು. ಆ ಮೂಲಕ ಇಲ್ಲಿ ಉದ್ಯೋಗಗಳನ್ನು ಪಡ್ಕೊಂಡಿದ್ದಂಥ ಉದ್ಯೋಗಿಗಳು ಕನ್ನಡಿಗರು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿದಿನ ನಿರುದ್ಯೋಗಿಗಳಾಗ್ತಾ ಇರ್ತಕ್ಕಂಥ ಒಂದು ಸ್ಥಿತಿಗೆ, ಇವತ್ತು ದಯನೀಯ ಸ್ಥಿತಿಗೆ ಕನ್ನಡಿಗರನ್ನು, ಕರ್ನಾಟಕ ರಾಜ್ಯವನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ತಂದಿಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರೋಂಥದ್ದು. ಸ್ವತಃ IT-BT ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಈ ಬಗ್ಗೆ ಯಾವತ್ತೂ ಕಾಳಜಿ ವಹಿಸದೆ ಕೇವಲ ಮಾಧ್ಯಮಗಳ ಮುಂದೆ BJP ಹಿಂದುತ್ವ, ಹಿಂದೂ ವಿರೋಧಿ ಮತ್ತು ಹೇಳಿಕೆಗಳನ್ನು ಕೊಡುವಂಥದ್ದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ಮಾತನಾಡುವಂಥದ್ದು ಇಷ್ಟು ಬಿಟ್ಟರೆ ಅವರು ತಮ್ಮ ಇಲಾಖೆಯಲ್ಲಿ ಅವರು ಏನು ಕೆಲಸ ಅವರು ತುಂಬ ಪರಿಶ್ರಮ ಪಟ್ಟು ಮಾಡಬೇಕಾಗಿತ್ತು ಅದಕ್ಕೆ ಅವರು ಬೆಲೆನೇ ಕೊಡದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಕೇವಲ ಅವರು ಹಿಂದುತ್ವದ ವಿರುದ್ಧ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ಮಾತುಗಳನ್ನು, ಹೇಳಿಕೆಗಳನ್ನು ಕೊಡೋದ್ರಲ್ಲೇ ಅವರು ಕಾಲ ಕಳೀತಾ ಇದ್ದಾರೆ ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಅದೆಲ್ಲವೂ ಗೊತ್ತಿರ್ತಕ್ಕಂಥ ಸತ್ಯ ಕೂಡ. ಇದನ್ನೆಲ್ಲ ಈ ಒಂದು ಅವರ ವೈಫಲ್ಯಗಳನ್ನು, ಗ್ಯಾರಂಟಿ ಯೋಜನೆಗಳಿಂದ ಇವತ್ತೇನು ರಾಜ್ಯದ ಖಜಾನೆ ಬರದಾಗಿ ಇವತ್ತು ಪ್ರತಿಯೊಬ್ಬ ರಾಜ್ಯದ ತಲೆ ಮೇಲೆ 2,16,830 ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಸಾಲದ ಹೊರೆಯನ್ನು ಹೊರಿಸಿದ್ದಾರೆ. ಅದು ಇಡೀ ಬೆಂಗಳೂರು ಮಹಾನಗರದ ರಸ್ತೆಗಳಲ್ಲಿ ಲಕ್ಷಾಂತರ ರಸ್ತೆ ಗುಂಡಿಗಳು ತುಂಬೋಗಿದೆ. ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ. ಇದರನ್ನು ಈ ಎಲ್ಲ ವಿಷಯಗಳಿಂದ ಜನರ ಮನಸ್ಸನ್ನು ಬೇರೆಡೆಗೆ ತಿರುಗಿಸೋದಕ್ಕೆ ಮತ್ತು ತಮ್ಮ ವಿರುದ್ಧ ಮುಂದೆ SDPI ಅಂತ ಸಂಘಟನೆಗಳು ಪ್ರತ್ಯೇಕವಾಗಿ ತಮ್ಮ ಒಂದು ಮೈತ್ರಿಕೂಟದಿಂದ ಹೊರಗಡೆ ಬಂದು ಪ್ರತ್ಯೇಕವಾಗಿ ಅವರೇನು ಪಾಲಿಕೆ ಚುನಾವಣೆಗಳಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರ ಪರವಾಗಿ ಅಲ್ಪಸಂಖ್ಯಾತರ ಮತಗಳು ಹರಿದು ಹಂಚಿ ಹೋಗ್ಬೋದು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಅವ್ರನ್ನೆಲ್ಲ ಮತ್ತೆ ತಮ್ಮತ್ತ ಸೆಳೆಯೋದಕ್ಕೆ ಒಂದೇ ಒಂದು ಕಾರಣ ಇಟ್ಕೊಂಡು, ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಚಟುವಟಿಕೆಗಳಿಗೆ ಇವರು ನಿರ್ಬಂಧ ಹೇರುವಂಥ ಒಂದು ಕಾನೂನು ಬಾಹಿರ ಕಾರ್ಯಕ್ಕೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವರಿಗೆಲ್ಲ ಕೆಲವೊಂದು ವಿಷಯಗಳನ್ನು ನಾನು ವಿಶೇಷವಾಗಿ ಸಿದ್ದರಾಮಯ್ಯ, ಪ್ರಿಯಾಂಕಾ ಖರ್ಗೆ ಅಂತ ಪುಣ್ಯಾತ್ಮರಿಗೆ ಒಂದಷ್ಟು ವಿಷಯಗಳನ್ನು ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮೆಲ್ಲರ ಪರವಾಗಿ. 1925 ಸೆಪ್ಟೆಂಬರ್ 27ನೇ ತಾರೀಕು ಹಿಂದುತ್ವ ಮತ್ತು ಹಿಂದೂ ಸಂಸ್ಕೃತಿಯನ್ನು ಇನ್ನಷ್ಟು ಸದೃಢಗೊಳಿಸುವಂಥ ಮತ್ತು ಭಾರತದ ನಾಗರಿಕರಲ್ಲಿ ದೇಶ ಪ್ರೇಮದ ಭಾವನೆಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುವಂಥ ಒಂದು ಉದ್ದೇಶ ಇಟ್ಕೊಂಡು, ಗುರಿಯನ್ನು ಇಟ್ಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು 1925 ಸೆಪ್ಟೆಂಬರ್ 27ರಂದು ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ಮಹಾರಾಷ್ಟ್ರದ ನಾಗಪುರದಲ್ಲಿ ಅದನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡಿರೋಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅದೇ ರೀತಿ ಈ ಇಬ್ಬರು ಕಾಂಗ್ರೆಸ್ಸಿಗರು, ಯಾಕಂದರೆ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನ ಇತಿಹಾಸ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವ್ರು ಇದ್ದದ್ದೇ ಬೇರೆ ಪಕ್ಷ, ಅವ್ರು ಇದ್ದದ್ದೇ ಬೇರೆ. ನಾನು ಲೋಹಿಯ ವಾದಿ ಅಂತ ಹೇಳ್ಕೊಂಡು, ರಾಮ್ ಮನೋಹರ್ ಲೋಹಿಯಾವಾದಿ ಅಂತ ಹೇಳಿ, ಜಯಪ್ರಕಾಶ್ ನಾರಾಯಣ ಅನುಯಾಯಿ ಅಂತ ಹೇಳ್ಕೊಂಡು ರಾಜಕೀಯವನ್ನು ಪ್ರಾರಂಭ ಮಾಡಿ ಇವತ್ತು ಆ ಎರಡೂ ಆಶಯಗಳಿಗೆ ವಿರುದ್ಧವಾಗಿ ಇವತ್ತು ಈ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದ್ರಿಂದ ಅವ್ರಿಗೂ ಕಾಂಗ್ರೆಸ್ ಪಕ್ಷದ ಇತಿಹಾಸದ ಬಗ್ಗೆ ಗೊತ್ತಿಲ್ಲ. ಆದರೆ ಪ್ರಿಯಾಂಕಾ ಖರ್ಗೆ ಅವರು ಅವ್ರ ತಂದೆಯವರು ಹೇಳ್ಕೊಡ್ಬೇಕಾಗಿತ್ತು. ಎಲ್ಲ ಪಾಠವನ್ನು ಅವ್ರು ಹೇಳ್ಕೊಟ್ಟಿಲ್ಲ. ಅಂಥ ಪಾಠವನ್ನು ನಾನು ಹೇಳ್ಕೊಡುವಂಥ ಕೆಲಸವನ್ನು ಪ್ರಿಯಾಂಕಾ ಖರ್ಗೆ ಅವರಿಗೆ ಮಾಡ್ತಾ ಇದ್ದೀನಿ ನಾನು. ಇದೇ ಉದ್ದೇಶ ಇಟ್ಕೊಂಡು, ಯಾವ ಉದ್ದೇಶ ಇಟ್ಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಯಿತು, ಹೆಚ್ಚು ಕಡಿಮೆ ಅದೇ ಉದ್ದೇಶ ಇಟ್ಕೊಂಡು ಅದ್ರ ಜೊತೆಗೆ ಭಾರತದ ನಾಗರಿಕರ ಹಕ್ಕುಗಳನ್ನು ಯಾರು ಕಸಿದುಕೋಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಒಂದು ಹೋರಾಟವನ್ನು, ಒಂದು ಚಳುವಳಿಯನ್ನು ರೂಪಿಸಬೇಕು ಅಂತ ಹೇಳಿ 1923ರಲ್ಲಿ ಈಗಿನ ಆಂಧ್ರ ಪ್ರದೇಶದ ಕಾಕಿನಾಡದಲ್ಲಿ ಕಾಂಗ್ರೆಸ್ ಸೇವಾದಳವನ್ನು ನಮ್ಮ ಹರ್ಡೀಕರ್ ಅವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು. NS ಹರ್ಡೀಕರ್ ಅಂತಂದರೆ ನಾರಾಯಣ ಸುಬ್ಬರಾವ್ ಹರ್ಡೀಕರ್ ಅವರು ಅವರ ಮಾತೃಭಾಷೆ ಮರಾಠಿ ಆಗಿದ್ರು ಕೂಡ ಅವರು ಕನ್ನಡಿಗರು ಅನ್ನೋದು ನಾವು ನೆನೆಸ್ಕೋಬೇಕಾಗಿರ್ತಕ್ಕಂಥದ್ದು. ನಾರಾಯಣ ಸುಬ್ಬರಾವ್ ಹರ್ಡೀಕರ್ ಅವರು, NS ಹರ್ಡೀಕರ್ ಅವರು ಇಂಥ ಉದ್ದೇಶಗಳಿಟ್ಕೊಂಡು ಇವರು ಕಾಂಗ್ರೆಸ್ ಸೇವಾದಳವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇವತ್ತು ನೋಡಿದಾಗ ಈ ಕಾಂಗ್ರೆಸ್ ಪಕ್ಷ ಎಂಥ ದುಸ್ಥಿತಿಯನ್ನು ಸಂಘಟನಾತ್ಮಕವಾಗಿ ಹೋಗಿದೆ, ದುಸ್ಥಿತಿಗೆ ತಲುಪಿದೆ ಅಂತಂದರೆ ಇವತ್ತು ಕಾಂಗ್ರೆಸ್ ಸೇವಾದಳ ಅನ್ನೋದು ಕಾಂಗ್ರೆಸ್ ಪಕ್ಷದಿಂದ ಈಗಾಗಲೇ ಮರೆಯಾಗಿ ಹೋಗಿ ಅದೆಷ್ಟೋ ಕಾಲಗಳಾಗೋಯ್ತು. ಆ ರೀತಿ ಹಿಂದುತ್ವ
ಅಥವಾ ರಾಷ್ಟ್ರೀಯವಾದ ಅಥವಾ ರಾಷ್ಟ್ರೀಯ ಚಿಂತನೆಗಳನ್ನು ಇಟ್ಕೊಂಡಿರ್ತಕ್ಕಂಥ ತನ್ನ ಸಂಸ್ಥೆ ಆದರೂ ಕೂಡ ಅದನ್ನು ಮೂಲೆ ಗುಂಪು ಮಾಡ್ತೀನಿ, ಅದರ ಬಲಿಯನ್ನು ಪಡಿತೀನಿ ಅನ್ನೋದನ್ನು ಕಾಂಗ್ರೆಸ್ ಪಕ್ಷ ಪದೇ ಪದೇ ರುಜುವಾತ್ ಮಾಡ್ಕೊಂಡು ಹೋಗೋದ್ರ ಮೂಲಕ ಆ ಕಾಂಗ್ರೆಸ್ ಸೇವಾದಳವನ್ನು ಕೂಡ ಇವತ್ತು ನೆಲಕಚ್ಚೋ ರೀತಿಯಲ್ಲಿ ಆ ಸಂಘಟನೆ ಇತ್ತ ಅನ್ನೋ ರೀತಿಯಲ್ಲಿ ಯಾರೇ ಆಗಲಿ ಇತ್ತ ಅಂತ ಪ್ರಶ್ನೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅದರ ಇತಿಹಾಸದ ಕುರುಹುಗಳನ್ನು ನಾವು ಪುಟಗಳಲ್ಲಿ ನಮ್ಮ ಪುಸ್ತಕಗಳಲ್ಲಿ ಓದಿ ತಿಳ್ಕೊಳ್ಬೇಕಾದಂಥ ಒಂದು ಮಟ್ಟಿಗೆ ಅಷ್ಟು ಹೀನಾಯ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ತಂದಿಟ್ಟಿರ್ತಕ್ಕಂಥದ್ದು. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡೋದು ಅಥವಾ ಅದರ ಕಾರ್ಯಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರುವಂಥದ್ದಾಗಲಿ, ಇಂತಹ ಸಾವಿರಾರು ಸಿದ್ದರಾಮಯ್ಯನವರು, ಇಂತಹ ಸಾವಿರಾರು ಪ್ರಿಯಾಂಕ ಖರ್ಗೆಗಳು ಬಂದರೂ ಕೂಡ, ಇಂಥ ಹುಟ್ಟು ಬಂದರೂ ಕೂಡ ಅದು ಸಾಧ್ಯ ಇಲ್ಲ. ಲವಲೇಶದಷ್ಟು ಕೂಡ ಅವರಲ್ಲಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. RSS ಅಂತಂತಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋದು ಇವರೆಲ್ಲ ಹೇಳೋಗೆ ಭಯೋತ್ಪಾದನೆ ಸಂಘಟನೆ ಅಲ್ಲ. ಅದು ಕೇವಲ 100% ಅಪ್ಪಟ ದೇಶಭಕ್ತರಿಂದ ಕೂಡಿರ್ತಕ್ಕಂಥ ದೇಶಭಕ್ತಿಯನ್ನು ಜನರಲ್ಲಿ ಬಿತ್ತುವಂಥದ್ದು, ಹಿಂದೂ ಸಂಸ್ಕೃತಿಯನ್ನು ಜನರ ಮನಸ್ಸಿನಲ್ಲಿ ಇನ್ನಷ್ಟು ಗಟ್ಟಿಗೊಳಿಸುವಂಥ ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿರ್ತಕ್ಕಂಥ ಸಂಗತಿ ಹೊರತು ಇವರ ರೀತಿ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಕ್ಕಂಥ, ನೇರವಾಗಿ ಹಲವಾರು ಹಿಂದೂ ಕಾರ್ಯಕರ್ತರ ಭೀಕರ ಹತ್ಯೆಗಳನ್ನು ಮಾಡಿರ್ತಕ್ಕಂಥ SDP ಆಗಲಿ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಆಗಲಿ, ಕರ್ನಾಟಕ ಫೋರಂ ಫಾರ್ ಡಿಗ್ನಿಟಿ ಆಗಲಿ, ಇಂಥ ಸಂಘಟನೆಗಳ ಜೊತೆಗೆ ಸಂಬಂಧ ಇವ್ರು ಇಟ್ಕೊಂಡಿರೋವಂಥವ್ರು, ಇವರು ದೇಶ ವಿರೋಧಿ, ಕಾನೂನು ವಿರೋಧಿ, ಸಂವಿಧಾನ ವಿರೋಧಿ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಯಾರಾದರೂ ಇದೆ ಅದು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಅಂತೇಳಿ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ರಾಕೃತಿಕ ವಿಕೋಪಗಳು ಸಂಭವಿಸಿದಂಥ ಸಂದರ್ಭಗಳಲ್ಲಿ ಸೇನೆಯನ್ನು ಹೊರತುಪಡಿಸಿದ್ರೆ ಆ ಒಂದು ಸ್ಥಳಗಳಿಗೆ ಖುದ್ದಾಗಿ ಹಾಜರಾಗಿ ಸೇವಾ ಕಾರ್ಯಗಳನ್ನು ಪ್ರಾರಂಭ ಮಾಡುವಂಥ ಯಾವುದಾದ್ರೂ ಒಂದು ಸಂಸ್ಥೆ ಇದ್ದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋದು ಈಗಾಗಲೇ ಪ್ರತಿಯೊಂದು ದೇಶದಲ್ಲಿ ದೇಶದ ನಾನಾ ಭಾಗಗಳಲ್ಲಿ ಪ್ರಾಕೃತಿಕ ವಿಕೋಪಗಳು ಅಂದರೆ ಪ್ರವಾಹ ಇರ್ಬೋದು, ಅಥವಾ ಬರಪೀಡಿತ ಸಮಸ್ಯೆಗಳಿರ್ಬೋದು, ಅಥವಾ ಭೂಕುಸಿತ ಪ್ರಕರಣಗಳು ನಡೆದಾಗ ಅಲ್ಲೆಲ್ಲ ಅಂಥ ಸಂದರ್ಭಗಳಲ್ಲಿ ಅಲ್ಲಿ ಮೊದಲು ಹಾಜರಾಗೋದು ಸೈನ್ಯದ ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅಥವಾ ಅದಕ್ಕಿಂತ ಮುಂಚಿತವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಹೆಜ್ಜೆ ಮುಂದೆ ಹೋಗಿ ತನ್ನ ಸೇವಾ ಕಾರ್ಯಗಳನ್ನು ಯಾವುದೇ ಪ್ರಚಾರವನ್ನು ಬಯಸದೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ನಿಮಗೆ ನೂರಾರು ಸಾವಿರಾರು ನಿದರ್ಶನಗಳನ್ನು, ದಾಖಲೆಗಳನ್ನು ನೀವು ಇಚ್ಛೆಪಟ್ಟರೆ ಸಾರ್ವಜನಿಕ ಬಹಿರಂಗ ಚರ್ಚೆಗೆ ನೀವೇನೋ ಬರೋದಾದರೆ ಅದನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸೋಕ್ಕೆ ಸಿದ್ಧವಿದ್ದೀವಿ. ಅದಕ್ಕೆ ನೀವು ಸಿದ್ಧನಾ ಅಂತ ಸಿದ್ದರಾಮಯ್ಯನವ್ರನ್ನ, ಪ್ರಿಯಾಂಕ ಖರ್ಗೆ ಅವ್ರನ್ನ ಸೇರಿದಂಗೆ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ನಾನು ಕೇಳುವಂಥ ಒಂದು ವಿಷಯ. ಇದೇ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹೇಳೋದಾದರೆ ಕಳೆದ ಇತ್ತೀಚಿನ ದಿನಗಳಲ್ಲಿ ಬಾಗಲಕೋಟೆ, ಗದಗ, ರಾಯಚೂರು ಮತ್ತು ಕಾರವಾರ ಪ್ರದೇಶಗಳಲ್ಲಿ ಭೀಕರ ಪ್ರವಾಹಗಳಿಂದಾಗಿ ತಮ್ಮ ಮನೆಗಳನ್ನು ಕಳ್ಕೊಂಡಿದ್ದಂಥ ಸಾವಿರಾರು ಕುಟುಂಬಗಳಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಅಂಗಸಂಸ್ಥೆ ಸೇವಾ ಭಾರತಿಯ ಮೂಲಕ ಸಾವಿರಾರು ಮನೆಗಳನ್ನು ತನ್ನ ಸ್ವಂತ ವೆಚ್ಚದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿ ರಾಜ್ಯ ಸರ್ಕಾರದ ಮೂಲಕ ಆ ಫಲಾನುಭವಿಗಳಿಗೆ ಹಂಚಿಕೆ ಮಾಡಿರ್ತಕ್ಕಂಥ ದಾಖಲೆಗಳನ್ನು ಇವರು ವಸತಿ ಇಲಾಖೆ ದಾಖಲೆಗಳನ್ನು ತೆಗೆದು ಇವರಿಬ್ಬರು ನೋಡಬೇಕು. ಯಾಕೆಂದರೆ ಅದೇ ವಸತಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ಅವರು ಆ ಕಡತವನ್ನು ಹೇಳೋಕ್ಕಾಗಲ್ಲ. ಅದನ್ನೇನಾದ್ರು ಬೇರೆ ಮರೆಮಾಚೋದು ಅಥವಾ ಕಣ್ಮರೆ ಆಗೋ ರೀತಿ ಮಾಡಿರ್ತಾರೆ, ಹೇಳೋಕ್ಕಾಗೋದಿಲ್ಲ. ಆದರೆ ದಾಖಲೆಗಳು ಇವತ್ತು ಇದೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನಾವು ನಿಮಗೆ ಕೊಡಲಿಕ್ಕೆ ಸಿದ್ಧವಾಗಿದ್ದೀವಿ. ನೀವೇನಾದ್ರು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಸಿದ್ಧರಿದ್ದೀರಾ? ಕೇವಲ ಗದಗ ಜಿಲ್ಲೆ ಹೊಳೆ ಆಲೂರು ಗ್ರಾಮದಲ್ಲಿ ಮಾತ್ರನೇ 300ಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋ ಒಂದು ಸತ್ಯವನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಂಥ ಭೀಮಾ ನದಿಯ ಪ್ರವಾಹದಿಂದ ಸಂದರ್ಭದಲ್ಲಿ 15 ಗ್ರಾಮಗಳು ಸಂಪೂರ್ಣ ಮುಳುಗಡೆ ಆಗುವಂಥ ಸಂದರ್ಭದಲ್ಲಿ 2200 ಕುಟುಂಬಗಳು, 15 ಗ್ರಾಮಗಳ 2200 ಕುಟುಂಬಗಳಿಗೆ ಆ ನಿರಂತರವಾಗಿ ತಿಂಗಳಾನುಗಟ್ಟಲೆ ಆ ಕುಟುಂಬಗಳ ನಿರ್ವಹಣೆಯನ್ನು, ಪೋಷಣೆಯನ್ನು ಮಾಡಿದಂಥ ಹೆಮ್ಮೆ, ಹಿರಿಮೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ್ದು. ನಿಮ್ಮ ತಂದೆ ನೀವು ಪ್ರತಿನಿಧಿಸಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಂಥ ಈ ಒಂದು ಘಟನೆಗಳನ್ನು ನಿಮಗೆ ನೆನೆಸಬೇಕಾಗಿರೋಂಥದ್ದು ನಿಜಕ್ಕೂ ಈ ನಾಡಿನ ದುರಂತ ಅಂತ ನಾನು ಹೇಳೋದಕ್ಕೆ ಪ್ರಿಯಾಂಕ ಖರ್ಗೆ ಅವ್ರಿಗೆ, ಅವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಒಂದ್ಸಾರಿ ಅದನ್ನು ಬೇಕಾದ್ರೆ ದಾಖಲೆಗಳನ್ನ ಬೇಕಾದ್ರೆ ಇನ್ನೊಂದ್ಸಾರಿ ಪರಿಶೀಲನೆ ಮಾಡ್ಬೋದು. ಕಲಬುರಗಿ ಜಿಲ್ಲೆಯಲ್ಲಿ ಪ್ರವಾಹ ಈ ಥರ ಆಗಿ 15 ಗ್ರಾಮಗಳು ಅಲ್ಲಿ ನೀರಿನಲ್ಲಿ ಮುಳುಗಡೆ ಆದಂಥ ಸಂದರ್ಭದಲ್ಲಿ ಪ್ರಿಯಾಂಕ ಖರ್ಗೆ ಅವರ ಆಗಲಿ, ಅಥವಾ ಅವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ, ಅಥವಾ ಕಲಬುರಗಿ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ರಾಧಾಕೃಷ್ಣ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭಾವನವರಾಗಲಿ, ಅವರ ಕೊಡುಗೆ ಏನು? ಸಾಸಿವೆ ಕಾಳಿನಷ್ಟು ಕೊಡುಗೆ ನಿಮ್ದಿಲ್ಲ. ಅಲ್ಲೇನಾದರೂ ಅಷ್ಟು 15 ಗ್ರಾಮಗಳನ್ನು ದತ್ತಕ್ಕೆ ಪಡೆದು ಆ ಕುಟುಂಬಗಳ 2200 ಕುಟುಂಬಗಳ ನಿರ್ವಹಣೆ ಮಾಡಿರ್ತಕ್ಕಂಥದ್ದು ಕೇವಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾತ್ರ ಅನ್ನೋ ಒಂದು ಕಟು ಸತ್ಯವನ್ನು ನಿಮಗೆ ನೆನಪಿಸೋಕ್ಕೆ ಇಷ್ಟಪಡ್ತೀನಿ. ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಕಾರ್ಯವನ್ನು ನಿರ್ವಹಿಸ್ಕೊಂಡು ಬರ್ತಕ್ಕಂಥದ್ದು. ನೀವು ಯಾರಾದರೂ ನಿಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯನಿರ್ವಹಣೆ ಬಗ್ಗೆ ತಿಳ್ಕೋಬೇಕು ಅಂತಂದರೆ
ನೀವೇ ಬೇರೆ ಯಾರನ್ನಾದರೂ ಸ್ವತಃ ನೀವೇ ವೇಷ ಮಾಡಿಸ್ಕೊಂಡು ಅಥವಾ ನಿಮ್ಮ ಅನುಯಾಯಿಗಳನ್ನ ಒಂದು 3-4 ತಿಂಗಳ ಕಾಲ ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಚಟುವಟಿಕೆಗಳ ಬಗ್ಗೆ ನಿಗಾ ಇರಿಸಲಿಕ್ಕೆ ಅಂತೇಳಿ ಕಳಿಸ್ಕೊಡಿ. ಅವ್ರು ಮಾಡುವಂಥ ಸೇವಾ ಚಟುವಟಿಕೆಗಳು, ಧಾರ್ಮಿಕ ಚಟುವಟಿಕೆಗಳು ಮತ್ತು ಹಿಂದೂ ಸಂಸ್ಕೃತಿನ ಉಳಿಸ್ಲಿಕ್ಕೆ ಅಂತ ಅವ್ರು ಮಾಡುವಂಥ ಹಮ್ಮಿಕೊಳ್ಳುವಂಥ ಕಾರ್ಯಗಳು, ಹಾಗೆ ನಮ್ಮ ರಾಷ್ಟ್ರೀಯತೆಯನ್ನು ಉಳಿಸ್ಕೊಳ್ಳುವಂಥ, ರಾಷ್ಟ್ರೀಯವಾದವನ್ನು ಉಳಿಸ್ಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಅವ್ರು ಮಾಡುವಂಥ ಪ್ರಯತ್ನಗಳ ಬಗ್ಗೆ ನಿಮ್ಗೆ ಅರಿವಾಗತ್ತೆ. ಆವಾಗ ನೀವು ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು, ನೀವು ಬೆಂಬಲ ಕೊಡ್ತಾ ಇರ್ತಕ್ಕಂಥದ್ದು, ನಿರಂತರವಾಗಿ ತಮ್ಮ ಅಧಿಕಾರ ದಾಹಕ್ಕಾಗಿ ನೀವು ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ಈ SDPI, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮತ್ತು ಕರ್ನಾಟಕ ಫೋರಂ ಫಾರ್ ಡಿಗ್ನಿಟಿ ಇಂತಹ ದೇಶ ವಿರೋಧಿ ಮತ್ತು ಆಂತರಿಕ ಭಯೋತ್ಪಾದಕ ಸಂಸ್ಥೆಗಳಿಗೆ ಅನ್ನೋ ಸತ್ಯ ನಿಮಗೂ ಗೊತ್ತಿದೆ. ಆದರೆ ನಿಮ್ಮ ವೋಟ್ ಬ್ಯಾಂಕ್ ಛಿದ್ರ ಆಗತ್ತೆ ಅನ್ನೋ ಒಂದು ಕಾರಣದಿಂದ ಅದನ್ನು ಮರೆಮಾಚಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ತಾವು ಮಾತನಾಡಿ ಕೊಟ್ಟಿರ್ತಕ್ಕಂಥದ್ದು. ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಒಂದು 2 ಪ್ರಶ್ನೆ ನೇರವಾಗಿ ಕೇಳಕ್ಕೆ ಇಷ್ಟಪಡ್ತೀನಿ. 1978ರಿಂದ 2008ರವರೆಗೆ ನಿರಂತರವಾಗಿ ಗುರುಮಿಟ್ಕಲ್ ಕ್ಷೇತ್ರ ನಿರಂತರವಾಗಿ ಪ್ರತಿನಿಧಿಸ್ತಾ ಇದ್ದಂಥ ನಿಮ್ಮ ತಂದೆಯವರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಆರ್ ಗುಂಡೂರಾವ್, ಸಾರೆಕೊಪ್ಪ ಬಂಗಾರಪ್ಪನವರು, ವೀರಪ್ಪ ಮೊಯ್ಲಿಯವರು, SM ಕೃಷ್ಣ ಅವರು ಮತ್ತು ಧರ್ಮ್ ಸಿಂಗ್ ಅವರ ಸಚಿವ ಸಂಪುಟದಲ್ಲಿ ನಿರಂತರವಾಗಿ ಅತ್ಯಂತ ಪ್ರಭಾವಿತ ಸಚಿವರಾಗಿದ್ದಂಥ, ಅತ್ಯಂತ ಪ್ರಮುಖ ಖಾತೆಗಳನ್ನು ಹೊಂದಿದ್ದಂಥ ನಿಮ್ಮ ತಂದೆಯವರ ಅವಧಿಯಲ್ಲಿ ಗುರುಮಿಟ್ಕಲ್ ಕ್ಷೇತ್ರ ರಾಜ್ಯದ ಅಷ್ಟು 175 ತಾಲೂಕುಗಳಿತ್ತು ಅವಾಗ. ಇವಾಗ 240 ತಾಲೂಕುಗಳಿರ್ತಕ್ಕಂಥದ್ದು. 175 ತಾಲೂಕುಗಳ ಪೈಕಿ ಅತಿ ಹಿಂದುಳಿದ ತಾಲೂಕು ಅಂತ ಹೇಳಿ, ಅತಿ ಹಿಂದುಳಿದ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿ ಗುರುಮಿಟ್ಕಲ್ ಕ್ಷೇತ್ರವನ್ನು ನಾವು ಹೇಳಿಲ್ಲ, BJPಯವರು ಹೇಳಿಲ್ಲ, ಅಥವಾ ಯಾರು ಹೇಳಿಲ್ಲ. ಇದು ರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂಥ ಒಂದು ಸರ್ವೆ. ಆ ಸರ್ವೆ ಆಧಾರದಲ್ಲಿ ಮೊದಲನೇ ಅತ್ಯಂತ ಕಳಪೆ ಗುಣಮಟ್ಟದ ಕೊನೆಯಿಂದ ಮೊದಲನೇ ಸ್ಥಾನ ಗುರುಮಿಟ್ಕಲ್ ಇದ್ರೆ, ಕೊನೆಯಿಂದ 2ನೇ ಸ್ಥಾನ ಜೇವರ್ಗಿ ಕ್ಷೇತ್ರ, ಅಂದರೆ ಧರ್ಮ್ ಸಿಂಗ್ ಅವರು ಪ್ರತಿನಿಧಿಸಿದಂಥ ಕ್ಷೇತ್ರ ಇತ್ತು ಅನ್ನೋದು ಸತ್ಯ. ಅದೇನಾದ್ರು ನೀವು ಅಲುಗಳಿಯಕ್ಕೆ ಸಾಧ್ಯ ಇದೆ, ಅಥವಾ ಇದ್ರ ಬಗ್ಗೆ ನೀವೇನಾದರೂ ಚರ್ಚೆಗೆ ಬರೋಕ್ಕಿದ್ರೆ ಆ ಸರ್ವೆ ದಾಖಲೆಗಳನ್ನು ಇಟ್ಕೊಂಡು ನಿಮ್ಮ ಮುಂದೆ ನಾವು ಬರೋಕ್ಕೆ ಸಿದ್ಧವಾಗಿದ್ದೀವಿ. ಅದಾದಮೇಲೆ ತಮ್ಮ ಕುಟುಂಬದ ಹಿಡಿತದಲ್ಲಿರ್ತಕ್ಕಂಥ, ಖರ್ಗೆಯವರ ಕುಟುಂಬದ ಹಿಡಿತದಲ್ಲಿರ್ತಕ್ಕಂಥ ನಿಮ್ಮ ಭಾವನವರೇ ಪ್ರಮುಖ ಸ್ಥಾನವನ್ನು, ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಬೆಂಗಳೂರಿನ ಪ್ರತಿಷ್ಠಿತ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ನಲ್ಲಿ 2012-13ರಿಂದ ಈವರೆಗೆ ನಡೆದಿರ್ತಕ್ಕಂಥ ಆ ಕಾಲೇಜು ವೈದ್ಯಕೀಯ ಕಾಲೇಜಿನ ವೈದ್ಯಕೀಯ ವಿದ್ಯಾರ್ಥಿಗಳ ಪ್ರವೇಶಾತಿಯಲ್ಲಿ ನಡೆದಿರ್ತಕ್ಕಂಥ 100 ಕೋಟಿ ರೂಪಾಯಿಗಳಷ್ಟು ಅಕ್ರಮಗಳು, ಜಾರ್ಖಂಡು, ಉತ್ತರಾಖಂಡ್ಗಳಲ್ಲಿರ್ತಕ್ಕಂಥ ಅನಾಥರೈಸ್ಡ್ ಅಂತಂದರೆ ಅನಧಿಕೃತ ಕಾಲೇಜುಗಳಲ್ಲಿ ಇಲ್ಲಿಂದ ಯಾರು ಇಲ್ಲಿ CET ಎಕ್ಸಾಮಿನೇಷನು, ನೀಟ್ ಎಕ್ಸಾಮಿನೇಷನ್ಗಳಲ್ಲಿ ಫೇಲ್ ಆಗಿರ್ತಾರೆ ಅಂಥವ್ರಿಗೆ ಆ ರಾಜ್ಯಗಳ ಪ್ರವೇಶ ಪರೀಕ್ಷೆಗಳಲ್ಲಿ ಅವರು ಉತ್ತೀರ್ಣರಾಗಿ ಮಾಡೋ ಅಂಥ ನಿಟ್ಟಿನಲ್ಲಿ ನಿಮ್ಮ ಜೊತೆ, ನಿಮ್ಮ ಭಾವನವ್ರ ಜೊತೆ ಇರ್ತಕ್ಕಂಥ ಒಬ್ಬ ಅತ್ಯಂತ ಪರಮ ಭ್ರಷ್ಟ, ಪರಮ ವಂಚಕ ಅಮಾನುಲ್ಲಾ ಖಾನ್ ಅಂತೇನಿದ್ದಾನೆ ಅಂಬೇಡ್ಕರ್ ಮೆಡಿಕಲ್ ಕಾಲೇಜು, ಆತನ ಮುಂದಾಳತ್ವದಲ್ಲಿ ಇಲ್ಲಿ ಅನುತ್ತೀರ್ಣರಾಗಿರ್ತಕ್ಕಂಥವ್ರನ್ನ ಅಲ್ಲಿ ಎಕ್ಸಾಮಿನೇಷನ್ ಬರೆಸಿ, ಅಂದರೆ ನೀವು ಪೂರ್ವ ನಿಯೋಜಿತ ಸಂಸ್ಥೆಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅಲ್ಲಿ ನೀವು ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗಳನ್ನ ಬರೆಸಿ ಅವ್ರನ್ನ ತೇರ್ಗಡೆ ಅಂತ ಸರ್ಟಿಫಿಕೇಟ್ ತಗೊಂಡು ಕೋಟ್ಯಾಂತರ ರೂಪಾಯಿ ಹಣವನ್ನು ಅವರಿಂದ ಕಿತ್ಕೊಂಡು ನೀವು ಪ್ರವೇಶಾತಿ ಕೊಟ್ಟಿರ್ತಕ್ಕಂಥದ್ದು. ಈ ಹಗರಣದ ಬಗ್ಗೆ ನಿಮಗೆ ಗೊತ್ತಿದೆಯಾ ಇಲ್ವಾ? ಈ ಹಗರಣ ಇವತ್ತು ನಮ್ಮ ಜಾರಿ ನಿರ್ದೇಶನಾಲಯದಲ್ಲಿ ತುಂಬ ಗಂಭೀರ ಸ್ವರೂಪ ಪಡ್ಕೊಂಡಿರ್ತಕ್ಕಂಥ ವಿಷಯ ತಮಗೆ ಗೊತ್ತಿದೆಯಾ ಇಲ್ವಾ? ಇದ್ರ ಬಗ್ಗೆ ನೀವು ಬಹಿರಂಗ ಚರ್ಚೆಗೆ ಸಿದ್ಧರಿದ್ದೀರಾ ಅಂತ ನಾನು ನಿಮ್ಮನ್ನು ಕೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಮತ್ತು ನಿಮ್ಮ ತಂದೆಯವರ, ನಿಮ್ಮ ಕುಟುಂಬದ ಸಂಪೂರ್ಣ ನಿಮ್ಮ ಕುಟುಂಬಸ್ಥರೇ ಪದಾಧಿಕಾರಿಗಳಾಗಿರ್ತಕ್ಕಂಥ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ಒಂದು ಸಂಸ್ಥೆಗೆ ಒಂದು ಸರ್ಕಾರಿ ನಿವೇಶನ ಮಾತ್ರ ಅನ್ನೋ ಒಂದು ನಿಯಮಕ್ಕೆ ವಿರುದ್ಧವಾಗಿ ನೀವು ಈ ಹಿಂದೆ ಬನಶಂಕರಿ 5ನೇ ಹಂತದಲ್ಲಿ ನಿವೇಶನವನ್ನು ಪಡ್ಕೊತೀರಾ, ಅದನ್ನು ರದ್ದು ಮಾಡಿಸಿ BTM ಬಡಾವಣೆ 2ನೇ ಹಂತದಲ್ಲಿ ಬಹಳ ವಿಸ್ತೀರ್ಣವಾದಂಥ ಸುಮಾರು ಒಂದು 200 ಕೋಟಿಗೂ ಹೆಚ್ಚು ಮೌಲ್ಯದ ಒಂದು ಪ್ರದೇಶವನ್ನು ನೀವು ಇದು ರಿಜಿಸ್ಟರ್ ಮಾಡಿಸ್ಕೊಳ್ತೀರಾ, ಗುತ್ತಿಗೆ ಪಡ್ಕೊಳ್ತೀರಾ. ಆ ಮಾಹಿತಿಯನ್ನು ಮುಚ್ಚಿಟ್ಟು, ಅರ್ಜಿಯಲ್ಲಿ ಮುಚ್ಚಿಟ್ಟು, ಮತ್ತೆ ಬಾಗ್ಲೂರು ಕ್ರಾಸ್, ಯಲಹಂಕ ಬಳಿ ಇರ್ತಕ್ಕಂಥ ಬಾಗ್ಲೂರು ಕ್ರಾಸ್ನಲ್ಲಿ ದೊಡ್ಡದಾಗಿ ನಿರ್ಮಿಸಿರ್ತಕ್ಕಂಥ KIDBಯಿಂದ ನಿರ್ಮಾಣ ಆಗಿರ್ತಕ್ಕಂಥ ಅಲ್ಲಿ 5 ಎಕರೆ ವಿಸ್ತೀರ್ಣದ ಸುಮಾರು 200 ಕೋಟಿಗೂ ಹೆಚ್ಚು ಮೌಲ್ಯದ ಆ ಒಂದು ಜಾಗವನ್ನು ಕೂಡ ನೀವು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀರಾ. ಯಾವಾಗ NR ರಮೇಶ್ ಅಂದರೆ ನಾನು ಜಾರಿ ನಿರ್ದೇಶನಾಲಯದಲ್ಲಿ ಇದ್ರ ಬಗ್ಗೆ ದೂರನ್ನು ಕೊಟ್ಟೆ, ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಯಿತಾ, ಆಗ ನೀವು ಒಂದನ್ನು ಆ KIDBಯಿಂದ ಪಡ್ಕೊಂಡಂಥ ನಿವೇಶನವನ್ನು ವಾಪಸ್ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಅಂತ ನೀವು ಹೇಳ್ತೀರಾ. ಆದರೆ ನೀವು ಅದಾಗಲೇ ನಿಮಗೂ ಗೊತ್ತಿರ್ತಕ್ಕಂಥ ವಿಷಯ ಏನು ಅಂತಂದರೆ, ನೀವು ಮಾಡಿರ್ತಕ್ಕಂಥ ತಪ್ಪು, ಈಗಾಗಲೇ ಒಂದು ನಿವೇಶನವನ್ನು ಗುತ್ತಿಗೆ ರೂಪದಲ್ಲಿ ಅದೇ ಸಂಸ್ಥೆಗೆ, ಅದೇ ಉದ್ದೇಶಕ್ಕೆ, ಅದೇ ಶೈಕ್ಷಣಿಕ ಉದ್ದೇಶಕ್ಕೆ, ಅದೇ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಮಂಜೂರು ಮಾಡಿಸ್ಕೊಂಡಿದ್ದು ಕೂಡ ಆ ವಿಷಯವನ್ನು ಮುಚ್ಚಿಟ್ಟು ನೀವು ಏನು ಇನ್ನೊಂದು 2ನೇ ನಿವೇಶನವನ್ನು ಪಡ್ಕೊಂಡಿದ್ರೆ ಅಲ್ಲಿ ಆಗಿರ್ತಕ್ಕಂಥದ್ದು ಕಾನೂನು ಬಾಹಿರ ಕಾರ್ಯ, ಸಂವಿಧಾನ ಬಾಹಿರ ಕಾರ್ಯವನ್ನು ನೀವು ಮಾಡಿರ್ತಕ್ಕಂಥದ್ದು. ಈ ಪ್ರಕರಣ ಕೂಡ
ಜಾರಿ ನಿರ್ದೇಶನಾಲಯದಲ್ಲಿ ಗಂಭೀರ ಸ್ವರೂಪ ಪಡ್ಕೊಂಡಿದೆ. ಈಗಾಗಲೇ ರಾಜ್ಯಪಾಲರು ಇದರ ಬಗ್ಗೆ ಕಾನೂನು ಅವರ ಸಲಹೆಗಾರರ ಮೂಲಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತನಿಖೆಗೆ ಅವರು ಅನುಮತಿ ಕೊಡುವಂಥ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ ಅಥವಾ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನಾನು ನಿಮಗೆ ಈ ಸಂಬಂಧ ನೀವು ಚರ್ಚೆಗೆ ಸಿದ್ಧರಿದ್ದೀರಾ. ಇದ್ರ ಜೊತೆಗೆ ಬುದ್ಧ ವಿಹಾರ, ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗಳ ಹೆಸರು ನಿಮ್ಮ ಸೇರಿದಂತೆ ನಿಮ್ಮ ಕುಟುಂಬದ ಸದಸ್ಯರ ಹಿಡಿತದಲ್ಲಿರ್ತಕ್ಕಂಥ ಹಲವಾರು ಸಂಸ್ಥೆಗಳ ಹೆಸರುಗಳಲ್ಲಿ ಬೆಂಗಳೂರು, ಕಲಬುರಗಿ, ದಾವಣಗೆರೆ, ಹುಬ್ಳಿ, ಧಾರವಾಡ ಸೇರಿದಾಗೆ ರಾಜ್ಯದ ನಾನಾ ಭಾಗಗಳಲ್ಲಿ ನೀವು ಪಡೆದಿರ್ತಕ್ಕಂಥ ಸರ್ಕಾರಿ ಸ್ವತ್ತುಗಳು, ನೀವು ಹೊಂದಿರತಕ್ಕಂಥ ಸರ್ಕಾರಿ ಸ್ವತ್ತುಗಳ ಬಗ್ಗೆ ನೀವು ಬಹಿರಂಗ ಚರ್ಚೆಗೆ ಸಿದ್ಧರಿದ್ದೀರಾ ಅಂತ ನಿಮ್ಮನ್ನು ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ನಾವಂತೂ ಸಂಪೂರ್ಣ ದಾಖಲೆಗಳು ಇಲ್ಲಿದೆ. ಈ ದಾಖಲೆಗಳ ಜೊತೆಗೆ ನಿಮ್ಮ ಮುಂದೆ ಸದಾಕಾಲ ಸಾರ್ವಜನಿಕ ಚರ್ಚೆಗೆ ಸಿದ್ಧವಾಗಿದ್ದೀವಿ. ಈ ಎರಡೂ ವಿಷಯಕ್ಕೆ ಸಂಬಂಧಪಟ್ಟಾಗೆ ನೀವು ಯಾವ ಸಮಯ, ಯಾವ ದಿನಾಂಕ, ಯಾವ ಸ್ಥಳದಲ್ಲಿ ಕರೆದ್ರು, ಯಾವಾಗ ಕರೆದ್ರು ನಾವು ಸಾರ್ವಜನಿಕರ ಸಮ್ಮುಖದಲ್ಲಿ ಬಹಿರಂಗ ಚರ್ಚೆಗೆ ಬರ್ಲಿಕ್ಕೆ ಸಿದ್ಧವಾಗಿದ್ದೀವಿ. ನೀವು ಅದಕ್ಕೆ ಸಿದ್ಧರಾಗಿದ್ದೀರಾ ಅಂತ ಹೇಳಿ ನಿಮ್ಮನ್ನು ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನ ಕಾರ್ಯಕ್ರಮಗಳಲ್ಲಿ ಬಳಸುವ ದೊಣ್ಣೆಗಳು ಅಂತ ಹೇಳಿ ನೀವು ಒಂದು ಮಾತನಾಡಿದ್ದೀರಾ. ಅದು ದೊಣ್ಣೆ ಅಲ್ಲ, ಅದನ್ನು ನಾವು ದಂಡ ಅಂತ ಕರಿತೀವಿ. ಅದು ನಿಮಗೆ ಗೊತ್ತಿರಲಿ. ನೀವು ಶಸ್ತ್ರಾಸ್ತ್ರ ಕಾಯ್ದೆ 1959 ಇವಾಗ ಭಾರತದಲ್ಲಿ ನಮ್ಮ ದೇಶದಲ್ಲಿ ಪ್ರಸ್ತುತ ಜಾರಿ ಇರ್ತಕ್ಕಂಥ ಆರ್ಮ್ಸ್ ಆಕ್ಟ್ 1959 ನಲ್ಲಿ ಉಲ್ಲೇಖಿಸಿರುವಂಥ ಪ್ರಕಾರ ಮಾರಕಾಸ್ತ್ರಗಳು ಅಂದರೆ ಯಾವುದು, ಅದರಲ್ಲಿ ದೊಣ್ಣೆ ಅಥವಾ ಲಾಠಿ ಅಥವಾ ದಂಡ ಇದೆಯೇ ಇಲ್ಲವೇ ಅನ್ನೋ ವಿಷಯ ನಿಮಗೆ ಗೊತ್ತಿದೆಯಾ? ಇಲ್ಲ ಅಂದರೆ ಒಂದ್ಸರಿ ತಿಳ್ಕೊಳ್ಳಿ. ಆದರೆ ನೀವು ಯಾವ ಸಮುದಾಯವನ್ನು ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಬಳಸ್ಕೊಳ್ತಾ ಇದ್ದೀರಾ, ಆ ಸಮುದಾಯದವರು ಬಹಿರಂಗವಾಗಿ ಸಾರ್ವಜನಿಕವಾಗಿ ಅವರ ಹಬ್ಬ ಹರಿದಿನಗಳಲ್ಲಿ ಈದ್ ಮಿಲಾದ್ ಇರ್ಬೋದು, ಪ್ರತಿಯೊಂದು ಬೇರೆ ಬೇರೆ ಸಂದರ್ಭಗಳಲ್ಲಿ ಬಹಿರಂಗವಾಗಿ ಸಾರ್ವಜನಿಕವಾಗಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಸಮಕ್ಷಮದಲ್ಲೇ ಆ ಮಾರಕಾಸ್ತ್ರಗಳನ್ನು ಇಟ್ಟು ಅವರ ಸುತ್ತಮುತ್ತಲಿನ ನಾಗರಿಕರನ್ನ ಹಿಂದೂ ಧರ್ಮೀಯರನ್ನ ಬೆದರಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂಥವ್ರ ವಿರುದ್ಧ ನೀವೇನಾದ್ರು ಯಾವತ್ತಾರು ಕ್ರಮ ತಗೊಂಡಿದ್ದೀರಾ? ಸಾಧ್ಯನೇ ಇಲ್ಲ. ಉದಾಹರಣೆಗೆ 2 ಉದಾಹರಣೆ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಕೋವಿಡ್ ಸಂದರ್ಭದಲ್ಲಿ ಇಡೀ ವಿಶ್ವ ಒಂದು ರೀತಿ ದಿಕ್ಕೆಟ್ಟಂಥ ಪರಿಸ್ಥಿತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೋವಿಡ್ ನಮ್ಮ ಬೆಂಗಳೂರು ಮಹಾನಗರಕ್ಕೆ ಸೀಮಿತವಾಗಿ ಹೇಳೋದಾದರೆ, BBMP ವ್ಯಾಪ್ತಿಗೆ ಜಾರಿಯಲ್ಲಿದ್ದಂಥ BBMPಗೆ ಸೀಮಿತವಾಗಿ ಹೇಳೋದಾದರೆ, ತಮ್ಮ ಜೀವದ ಹಂಗನ್ನು ತೊರೆದು ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದಂಥ ಆಶಾ ಕಾರ್ಯಕರ್ತರು ಮತ್ತು ನಮ್ಮ BBMP ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ನೌಕರರು, ಹಾಗೆ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗದವರ ಮೇಲೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ತಮ್ಮ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಪ್ರಭಾವಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಬಲಗೈ ಬಂಟ ಅಂತಲೇ ಹೇಳ್ಕೊಳ್ಳೋ ಅಂಥ ಜಮೀರ್ ಅಹಮದ್ ಪ್ರತಿನಿಧಿಸುವಂಥ ಚಾಮರಾಜಪೇಟೆ ಕ್ಷೇತ್ರದ ಪಾದರಾಯನಪುರ ಮತ್ತು ಜಗಜೀವನ್ ರಾಮನಗರ ಪ್ರದೇಶಗಳಲ್ಲಿ ಇವರೆಲ್ಲರ ಮೇಲೆ, ಆಶಾ ಕಾರ್ಯಕರ್ತರ ಮೇಲೆ, ಆರೋಗ್ಯ ಇಲಾಖೆ ಕಾರ್ಯಕರ್ತರ ಮೇಲೆ, ಪೊಲೀಸ್ ಸಿಬ್ಬಂದಿಯ ಮೇಲೆ, ಹೋಮ್ ಗಾರ್ಡ್ಗಳ ಮೇಲೆ ಭೀಕರವಾದಂಥ ಹಲ್ಲೆ ಮಾಡಿ ಅವರೆಲ್ಲ ಬಂಧಿಸಿ ಮಾಡಿದಂಥ ಸಂದರ್ಭ, ಅವರೆಲ್ಲ ಬಂಧಿಸಿ ಜೈಲ್ಗಟ್ಟಿದಂಥ ಸಂದರ್ಭದಲ್ಲಿ ಆ ಮತಾಂಧರು ಮತ್ತು ಗೂಂಡಾಗಳು, ಸಂವಿಧಾನ ವಿರೋಧಿಗಳು, ಅವರು ಆಂತರಿಕ ಭಯೋತ್ಪಾದಕರು ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವರೆಲ್ಲ ಜೈಲಿಂದ ಬಿಡುಗಡೆ ಆದಾಗ ಅವರನ್ನು ರಾಜ ಮರ್ಯಾದೆಯಿಂದ ಅವ್ರನ್ನ ಬರಮಾಡಿಕೊಂಡು ಅವ್ರನ್ನ ಮೆರವಣಿಗೆಗಳಲ್ಲಿ ಚಾಮರಾಜಪೇಟೆ ಕ್ಷೇತ್ರಕ್ಕೆ ಕರ್ಕೊಂಬಂದು ಅವ್ರಿಗೆಲ್ಲ ಬಹಿರಂಗವಾಗಿ ಮಾಧ್ಯಮಗಳ ಸಮಕ್ಷಮದಲ್ಲೇ ಎಲ್ಲರಿಗೂ ಗೊತ್ತಾಗೋ ರೀತಿ ಅಂತಹ ಆಂತರಿಕ ಭಯೋತ್ಪಾದಕರಿಗೆ ತಲಾ 10,000 ರೂಪಾಯಿ 15,000 ರೂಪಾಯಿ ಅಷ್ಟು ಬಕ್ಷೀಸನ್ನು ಕೊಟ್ಟಿರ್ತಕ್ಕಂಥ ಸಚಿವರನ್ನ ಹೊಂದಿರತಕ್ಕಂಥ ನಿಮ್ಮ ಸರ್ಕಾರ ನಮ್ಮ ಹಿಂದುತ್ವದ ಬಗ್ಗೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡಲಿಕ್ಕೆ ಏನಾದ್ರು ಅರ್ಹತೆ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಇನ್ನೊಂದು ಪ್ರಕರಣ, ನಿಮ್ಮದೇ ಪಕ್ಷದ ಶಾಸಕ, ದಲಿತ ಸಮುದಾಯದ ಒಬ್ಬ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ವಿಷಯಕ್ಕೆ ಅವರ ಕ್ಷೇತ್ರದಲ್ಲಿ DJ ಹಳ್ಳಿ ಮತ್ತು KJ ಹಳ್ಳಿ ಗಲಭೆ ಪ್ರಕರಣಗಳಲ್ಲಿ ಆ ಶಾಸಕರ ಮನೆಗೆ ಬೆಂಕಿ ಹಚ್ಚಿದಲ್ಲದೆ ಇಡೀ ಶಾಸಕರ ಕುಟುಂಬವನ್ನ, ಅಂದರೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಇಡೀ ಕುಟುಂಬವನ್ನು ಜೀವಂತ ದಹನ ಮಾಡಲಿಕ್ಕೆ ಅಂತ ಪ್ರಯತ್ನ ಪಟ್ಟಿದ್ದಂಥ ನೂರಾರು ಮನೆಗಳಿಗೆ, ನೂರಾರು ವಾಹನಗಳಿಗೆ, ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ್ದಲ್ಲದೆ ನೂರಾರು ನಾಗರಿಕರ ಮೇಲೆ, 10 ಪೊಲೀಸ್ ಸಿಬ್ಬಂದಿಯ ಮೇಲೆ ಭೀಕರ ಹಲ್ಲೆಗಳನ್ನು ಮಾಡಿದ್ದಂಥ ಪೊಲೀಸ್ ವಾಹನಗಳನ್ನು, ಸಾರ್ವಜನಿಕರ ವಾಹನಗಳಿಗೆ ಬೆಂಕಿ ಹಚ್ಚಿ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟು ಮಾಡಿದ್ದಂಥ ಈ ಆಂತರಿಕ ಭಯೋತ್ಪಾದಕರನ್ನು ನೀವು ಅವರು ಕೊತ್ತಂಬರಿ ಸೊಪ್ಪು ತರಕ್ಕೆ ಹೋಗಿದ್ದಂಥ ಅಮಾಯಕರು ಅಂತ ಹೇಳಿ ನಗೆಪಾಟ್ಲಿಗೀಡಾದಂಥ ಹೇಳಿಕೆಗಳನ್ನು ಕೊಟ್ಟು ಅವರ ವಿರುದ್ಧ ಇದ್ದಂಥ ಎಲ್ಲ ಪ್ರಕರಣಗಳನ್ನು ಸಿದ್ದರಾಮಯ್ಯನವರು ನಿಮ್ಮ ಸರ್ಕಾರ ಹಿಂಪಡ್ಕೊಂಡಿದ್ದು ಸುಳ್ಳ. ಅದಕ್ಕೆ ಸರಿಯಾಗಿ
ಉಚ್ಚ ನ್ಯಾಯಾಲಯ ನಿಮಗೆ ಚಾಟಿ ಬೀಸಿ ಆ ಎಲ್ಲ ನೀವು ಯಾರನ್ನ ಆ ಪ್ರಕರಣಗಳಿಂದ ಕೈ ಬಿಟ್ಟಿದ್ರಿ ಮತ್ತೆ ಅವ್ರನ್ನೆಲ್ಲ ಅಂತ ಆಂತರಿಕ ಭಯೋತ್ಪಾದಕರನ್ನ ಮತ್ತೆ ಅದೇ ಅವರ ಆರೋಪಿತ ಪಟ್ಟಿಗೆ ಸೇರಿಸಿದ್ದಂಥದ್ದು ನಿಮ್ಮ ರಾಜ್ಯ ನಿಮ್ಮ ಸರ್ಕಾರಕ್ಕೆ ಆದಂಥ ಹಿನ್ನಡೆ ಮತ್ತು ಅವಮಾನ ಅಲ್ವಾ? ಅದರ ಜವಾಬ್ದಾರಿ ಹೊತ್ತಿರೋ ನಿಜಕ್ಕೂ ಹೊತ್ತಿದ್ರೆ ಸಿದ್ದರಾಮಯ್ಯನವರು ಮತ್ತು ಅವ್ರ ಸರ್ಕಾರ ಎಲ್ಲ ಸಚಿವ ಸಂಪುಟದವರು ಆಗಲೇ ಒಂದು ಅವರ ನೈತಿಕ ಮೌಲ್ಯ ಏನಾದ್ರು ರಾಜಕೀಯವಾಗಿ ಇಟ್ಕೊಂಡಿದ್ದೀರಿ ಅವತ್ತೇ ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಗೆ ಹೋಗುವಂಥ ಕೆಲಸವನ್ನ ಮಾಡ್ತಾ ಇದ್ರಿ. ಈ ಥರ ಎಲ್ಲ ಇಟ್ಕೊಂಡು ಮತ್ತೆ ನೀವು ಮಾತಾಡುವಂಥದ್ದು ದಲಿತರಿಗೆ ಸಂಬಂಧಪಟ್ಟಾಗೆ. ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಪ್ರಿಯಾಂಕಾ ಖರ್ಗೆ ಅವರಾಗಲಿ ದಲಿತರ ಬಗ್ಗೆ ಮಾತನಾಡೋ ಯಾವ ಅರ್ಹತೆ ಇದೆ? ಯಾವ ಅಂಬೇಡ್ಕರ್ ಅವರ ಹೆಸರನ್ನ ಹೇಳ್ಕೊಂಡು ನೀವೆಲ್ಲ ಇವತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ನೀವು ಬರ್ತಾ ಇದ್ದೀರಾ? ಅದೇ ನಿಮ್ಮ ಪಕ್ಷ 1946ರಲ್ಲಿ ಸಂವಿಧಾನ ಕರಡು ಸಮಿತಿ ಅಂತಂದರೆ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ ಅಂತ ಏನಿತ್ತು, ಅದಕ್ಕೆ ನಡೆದಂಥ ಚುನಾವಣೆಯಲ್ಲಿ ಮುಂಬೈನಿಂದ ಅವ್ರನ್ನ ಸೋಲ್ಸಕ್ಕೆ ತಯಾರಿ ನಡೆಸಿದ್ದು ಗೊತ್ತಿದೆಯಾ ಗೊತ್ತಿಲ್ವಾ? ನೆಹರೂರವರು ನಿರಂತರವಾಗಿ ನೆಹರೂರವರು ಅಂಬೇಡ್ಕರ್ ಅವರ ಬಾಬಾ ಸಾಹೇಬರ ವಿರುದ್ಧ ಒಂದು ದ್ವೇಷದ ಮನೋಭಾವವನ್ನು ಬಹಿರಂಗವಾಗಿ ಪ್ರದರ್ಶನ ಮಾಡ್ಕೊಂಡು ಬಂದಿರೋಂಥದ್ದು ವಿಷಯ ನಿಮಗೆ ಗೊತ್ತಿದೆಯಾ ಇಲ್ವಾ? ಅದು ಸತ್ಯನಾ ಸುಳ್ಳ? ಅದನ್ನು ನಿಮಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಆನಂತರ ನೀವು ನಿಮ್ಮ ಪಕ್ಷ ಅವರನ್ನು ಮುಂಬೈ ಪ್ರಾಂತ್ಯದಿಂದ ಸೋಲ್ಸತ್ತೆ ಅಂತ ಹೇಳಿ ಅವರು ಗೊತ್ತಾದ ನಂತರ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಅವರು ಬಂಗಾಳ ಪ್ರಾಂತ್ಯದಿಂದ ಚುನಾವಣೆ ನಿಂತು ಗೆದ್ದು ಬಂದು ಆ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಂಥದ್ದನ್ನ ಕೊನೆಗೂ ಕೂಡ ಇವರು ನಿಮ್ಮ ಪುಣ್ಯಾತ್ಮ ನಿಮ್ಮ ಯಾರು ಈ ದೇಶದ ಮೊದಲ ಪ್ರಧಾನಮಂತ್ರಿ ಮತ್ತು ನಿಮ್ಮ ನೆಹರು ಇದ್ದಾರೆ ಅವ್ರಿಗೆ ಕೊನೆ ತನಕ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಅನ್ನೋಂಥದ್ದು. ಅದರ ಜೊತೆಗೆ 1952ರಲ್ಲಿ ನಡೆದಂಥ ಮೊಟ್ಟ ಮೊದಲ ಲೋಕಸಭೆ ಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಅವರು ರಿಪಬ್ಲಿಕನ್ ಫಸ್ಟ್ ಅವರು ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ ಅನ್ನೋ ಒಂದು ಸಂಸ್ಥೆಯನ್ನು ಇದು ಮಾಡಿಕೊಂಡು ಆ ಪಕ್ಷದಿಂದ ಅವರೇನು ಸ್ಪರ್ಧೆ ಮಾಡ್ತಾರೆ ಮುಂಬೈ ಬಾಂಬೆ ಉತ್ತರ ಲೋಕಸಭಾ ಕ್ಷೇತ್ರದಿಂದ. ಅವತ್ತು ಅವರನ್ನು ಶತಾಯಗತಾಯ ಸೋಲಿಸಬೇಕು ಅಂತ ಹೇಳಿ ನಾರಾಯಣ ನಾಡೋಜ ಕಜ್ರೋಲ್ಕರ್ ಅಂತ ಹೇಳಿ ಒಬ್ಬ ಶ್ರೀಮಂತ ವ್ಯಕ್ತಿಯನ್ನು ಜಮೀನ್ದಾರ ವ್ಯಕ್ತಿಯನ್ನ ಅವರ ವಿರುದ್ಧ ಸ್ಪರ್ಧೆ ಮಾಡಿಸಿ ಹೀನಾಯವಾಗಿ ಅವ್ರನ್ನ ಸೋಲಿಸಬೇಕು ಅಂತ ಹೇಳಿ ಕೊನೆಗೂ ಕೂಡ ನೆಹರೂರವರು ಅದರಲ್ಲಿ ಯಶಸ್ವಿ ಆಗ್ತಾರೆ. ಅಂಬೇಡ್ಕರ್ ಅವರು ಅಲ್ಲಿ ಆ ಒಂದು ಕ್ಷೇತ್ರದಿಂದ ಸೋಲುವಂಥದ್ರಲ್ಲಿ ನೆಹರೂರವರ ಪಾತ್ರ ದೊಡ್ಡ ಮಟ್ಟದಲ್ಲಿತ್ತು. ಕೊನೆಗೆ ಅದರ ಏನೇ ಆದರೂ ಕೂಡ ಅಂಬೇಡ್ಕರ್ ಅಂತ ಪುಣ್ಯಾತ್ಮ ಈ ದೇಶದ ಲೋಕಸಭೆಯಲ್ಲಿ ಇರಬೇಕು ಅಂತ ಹೇಳಿ ಅವತ್ತು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ 16 ಸಂಸದರು, ಹಾಗೆ ಶೆಡ್ಯೂಲ್ಡ್ ಪಾರ್ಟಿಯಿಂದ 12 ಜನ, ಭಾರತೀಯ ಜನಸಂಘದಿಂದ 3 ಜನ, ಹಾಗೆ ಅಖಿಲ ಭಾರತ ರಾಮರಾಜ್ಯ ಪರಿಷತ್ತಿನಿಂದ ಆಯ್ಕೆಯಾಗಿದ್ದಂಥ 3 ಜನ ಸೇರಿ, ಆಮೇಲೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ನಿಂದ ಆಯ್ಕೆಯಾಗಿದ್ದಂಥ 2 ಸೇರಿ ಒಟ್ಟಾರೆ ಎಲ್ಲ ಅಂದರೆ ಭಾರತೀಯ ಜನಸಂಘ ಮತ್ತು ರಾಮರಾಜ್ಯ ಪರಿಷತ್ನ ಅಖಿಲ ಭಾರತ ರಾಮರಾಜ್ಯ ಪರಿಷತ್ನ 3 ಜನ, ಭಾರತೀಯ ಜನಸಂಘದ 3 ಜನ ಸಂಸದರು ಸೇರಿ ಇವರೆಲ್ಲ ಸೇರಿ ಒಟ್ಟಾಗಿ ಇವರ ಅಂಬೇಡ್ಕರ್ ಅವರ ಉಪಸ್ಥಿತಿ ಲೋಕಸಭೆಯಲ್ಲಿ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಮಹಾನಿರ್ವಾಣ ಆದಂಥ ಸಂದರ್ಭದಲ್ಲಿ ಅವರ 1954ರಲ್ಲಿ ಅವರು ನಮ್ಮನ್ನು ಅಗಲ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದೇ ಒಂದು ಇಂಚು ಜಾಗವನ್ನು ಕೂಡ ಕೊಡಲ್ಲ ಅಂತ ಹೇಳಿ ನೇರವಾಗಿ ಬಹಿರಂಗವಾಗಿ ನೆಹರು ಹೇಳ್ದಂಥದ್ದು ವಿಷಯ ನಿಜನಾ ಸುಳ್ಳ ಅನ್ನೋ ವಿಷಯವನ್ನು ಹೇಳಬೇಕು. ಕೊನೆಗೂ ಕೂಡ ಅವರ ದೆಹಲಿಯಲ್ಲಿ ಬೇರೆ ಎಲ್ರಿಗೂ ದೆಹಲಿಯಲ್ಲಿ ಗಾಂಧೀಜಿ ಇರ್ಬೋದು, ನೆಹರು ಇರ್ಬೋದು, ಇವ್ರಿಗೆಲ್ಲರಿಗೂ ಆ ದೆಹಲಿಯಲ್ಲಿ ಏನು ಜಾಗವನ್ನು ಅಲ್ಲಿ ಅವರ ಇದು ಮಾಡೋದಕ್ಕೆ ಅಂತ ಕೊಟ್ಟಿದ್ರು, ಸಂಸ್ಕಾರ ಮಾಡಲಿಕ್ಕೆ ಅಂತ ಕೊಟ್ಟಿದ್ದಂಥದ್ದು. ಆದರೆ ಅಂಬೇಡ್ಕರ್ ಅವ್ರಿಗೆ ಅಂತ ಅವಕಾಶ ಮಾಡಿಕೊಡದೆ ಅವ್ರ ಹುಟ್ಟೂರಿನಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಅಂಥ ಒಂದು ನೀಚ ಒಂದು ಗುಣಗಳನ್ನು ಇಟ್ಕೊಂಡಿದ್ದಂಥ ಕಾಂಗ್ರೆಸ್ ಪಕ್ಷ ಕೊನೆಗೆ ತಮಗೆ ತಾವೇ ಒಂದು ಭಾರತ ರತ್ನವನ್ನು ಕೊಟ್ಕೊಂಡಿದ್ದಂಥ ನೆಹರೂರವರು ಇರ್ಬೋದು, ಇಂದಿರಾ ಗಾಂಧಿ ಅವರು ಇರ್ಬೋದು, ಇಂತಹ ತಮಗೆ ತಾವೇ ಭಾರತ ರತ್ನಗಳನ್ನು ಕೊಟ್ಕೊಂಡಿದ್ದಂಥ ಕಾಂಗ್ರೆಸ್ ಪಕ್ಷಕ್ಕೆ ಕೊನೆಗೂ ಕೂಡ ಅಂಬೇಡ್ಕರ್ ಅವರು ಕಾಣಿಸಿಲ್ಲ. ಆದರೆ ಅಂತಿಮವಾಗಿ 1980ರಲ್ಲಿ ಭಾರತೀಯ ಜನತಾ ಪಕ್ಷದ ಸಹಕಾರದಿಂದ ಕೇಂದ್ರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಂಥ ಪಕ್ಷ ನ್ಯಾಷನಲ್ ಫ್ರಂಟ್ ಅಲಯನ್ಸ್ ಅಂತ ಏನು ಕರಿತೀವಿ, ಆ ನ್ಯಾಷನಲ್ ಫ್ರಂಟ್ ಅಲಯನ್ಸ್ನ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂಥ VP ಸಿಂಗ್ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಸೂಚನೆ ಮನವಿ ಮೇರೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಕೊಡುವಂಥ ಕೆಲಸ ಆಯಿತು. ಆ ಕೆಲಸವನ್ನು ನೀವು ಮಾಡಲಿಲ್ಲ ಕಾಂಗ್ರೆಸ್ನವರು, ಅದು ನಾಚಿಕೆಗೇಡಿನ ಸಂಗತಿ. ಅದ್ರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡುವಂಥ ಯೋಗ್ಯತೆ ನಿಮಗಿರಲಿಲ್ಲ. ನಮ್ಮ ವಿಶ್ವನಾಯಕ ವಿಶ್ವಗುರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ 2018ರಲ್ಲಿ
ನವದೆಹಲಿಯಲ್ಲಿದ್ದಂಥ ಅವರ ನಿವಾಸನವನ್ನೇ ಡಾಕ್ಟರ್ BR ಅಂಬೇಡ್ಕರ್ ಅವರ ರಾಷ್ಟ್ರೀಯ ಸ್ಮಾರಕವನ್ನಾಗಿ ಪರಿವರ್ತನೆ ಮಾಡಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಹೆಸರನ್ನು ತಂದುಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟರ ಮಟ್ಟಿಗೆ ಅಂಬೇಡ್ಕರ್ ಯಾವ ದಲಿತರ ಹೆಸರನ್ನು ಹೇಳ್ಕೊಂಡು ನೀವು ಮತವನ್ನು ಕೇಳ್ತಾ ಇದ್ದೀರಾ, ನಿಮಗೆ ನಿಜಕ್ಕೂ ಆ ಅರ್ಹತೆ ಇದೆಯಾ ದಲಿತರ ಹೆಸರನ್ನ ಹೇಳ್ಕೊಂಡು ಮತ ಕೇಳಕ್ಕೆ? ಯಾಕೆಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ ಇನ್ನಿಲ್ದಿರ್ತಕ್ಕಂಥ ಅವಮಾನವನ್ನು, ಇನ್ನಿಲ್ದಿರ್ತಕ್ಕಂಥ ದ್ರೋಹವನ್ನು ಮಾಡಿದಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಅಂತಹ ಕಾಂಗ್ರೆಸ್ ಪಕ್ಷದ ನಾಯಕರಿಗಾಗಲಿ ಕಾರ್ಯಕರ್ತರಿಗಾಗಲಿ ಯಾರಿಗೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರು ಹೇಳೋ ಯೋಗ್ಯತೆ ಆಗಲಿ ಅರ್ಹತೆ ಆಗಲಿ ಇಲ್ಲ ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ನಿಮಗೆ ಹೇಳೋದ್ರ ಜೊತೆಗೆ, ಇದೀಗ ನಮ್ಮ ದೇಶಭಕ್ತರ ಸಂಘಟನೆ ಆಗಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕದ ನಿರ್ಬಂಧ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥ ನಿಮ್ಮ ಪಕ್ಷಕ್ಕೆ, ನಿಮ್ಮ ಪಕ್ಷದ ಹಿಂದೂ ವಿರೋಧಿ ನಿಲುವುಗಳು ಪದೇ ಪದೇ ರುಜುವಾತಾಗ್ತಾ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಹಿಂದೂ ಧರ್ಮೀಯರು ನಿಮ್ಮ ವಿರುದ್ಧ ಒಂದು ನಿಲುವನ್ನು ತಗೊಂಡಿದ್ದು, ನಿಮ್ಮಿಂದ ಹಿಂದೆ ಹೋಗ್ತಾ ಇರ್ತಕ್ಕಂಥದ್ದು, ನಿಮ್ಮಿಂದ ದೂರ ಸರಿದಿರ್ತಕ್ಕಂಥ ನಿಮಗೆ ಸಂಗತಿಗಳು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ನೀವು ಬೇರೆ ದಾರಿ ಇಲ್ಲದೆ ಅಲ್ಪಸಂಖ್ಯಾತರ ಮತಗಳನ್ನು ಇನ್ನಷ್ಟು ಗಟ್ಟಿಗೊಳಿಸ್ಕೊಳ್ಳೋದಕ್ಕೋಸ್ಕರನೇ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಕಾರ್ಯಚಟುವಟಿಕೆಗಳಿಗೆ ನಿರ್ಬಂಧ ಹೇರುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ನಿಮ್ಮ ಈ ಎಲ್ಲ ಹಿಂದೂ ವಿರೋಧಿ ಕಾರ್ಯಗಳಿಗೆ ಹಿಂದೂಗಳನ್ನು ಮಾನಸಿಕವಾಗಿ ಕಂಗೆಡುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಾ. ಅಮಾಯಕರು ಅಂತ ಹೇಳಿ ಆಂತರಿಕ ಭಯೋತ್ಪಾದಕರು ನೀವೇನು ಪ್ರಕರಣಗಳಿಂದ ಅವ್ರನ್ನ ಹೊರಗಡೆ ತರೋ ಪ್ರಯತ್ನಗಳು ಮಾಡ್ತಾ ಇದ್ದೀರಾ. ಇದೆಲ್ಲರ ವಿರುದ್ಧ ಹಿಂದೂ ಸಮಾಜ, ಹಿಂದೂ ನಾಗರಿಕರು ಎಚ್ಚೆತ್ಕೊಂಡಿದ್ದಾರೆ. ಮುಂದೆ ಬರುವಂಥ ಚುನಾವಣೆಯಲ್ಲಿ ಇದು ನಿಮ್ಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಹಿಂದೂ ಮತದಾರರು, ಹಿಂದೂ ಧರ್ಮೀಯರು, ಈ ರಾಷ್ಟ್ರದ ಬಹುಸಂಖ್ಯಾತರು ನಿಮಗೆ ಎಂಥ ಪಾಠಗಳನ್ನು ಕಲಿಸ್ತಾ ಇದ್ದಾರೆ ಅನ್ನೋದನ್ನ ನೀವೇ ನಿಮ್ಮ ಕಣ್ಣಾರೆ ನೋಡ್ತೀರ. ನೀವು ಅದಕ್ಕೆಲ್ಲ ಸಾಕ್ಷಿಭೂತರಾಗಿರ್ತೀರ. ಇನ್ನು ನೀವು ಪಾಠ ಕಲ್ತಿಲ್ಲ. ನೆರೆಯ ಆಂಧ್ರ ಪ್ರದೇಶದಲ್ಲಿ ಏನಾಯಿತು ಅನ್ನೋದು ಕಲ್ತಿಲ್ಲ, ದೆಹಲಿಯಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ, ಮಹಾರಾಷ್ಟ್ರದಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ, ಹರಿಯಾಣದಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ. ಆದರೂ ಕೂಡ ನೀವಿನ್ನೂ ಪಾಠ ಕಲ್ತಿಲ್ಲ. ಮುಂದೆ ನಡೆಯುವಂಥ ತಮಿಳುನಾಡು ಚುನಾವಣೆಯಲ್ಲೂ ಕೂಡ ನೀವು ಅನ್ಕೊಂಡಿರೋದಕ್ಕೆ ವಿರುದ್ಧವಾದಂಥ ಒಂದು ಫಲಿತಾಂಶನೇ ಬರುತ್ತೆ. ಮುಂದೆ ಯಾವತ್ತೇ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ನಡೆದರೂ ಕೂಡ ನಿಮಗೆ ಇಲ್ಲಿನ ಮತದಾರರು ಸರಿಯಾದ ಪಾಠವನ್ನು ಕಲಿಸ್ತಾರೆ. ಹಿಂದೂ ವಿರೋಧಿ ಸರ್ಕಾರಕ್ಕೆ ಸರಿಯಾದ ಪಾಠವನ್ನು ಕಲಿಸುವಂಥ ಕೆಲಸವನ್ನು ಹಿಂದೂ ಮತದಾರರು ಮಾಡ್ತಾರೆ. ಅದರಲ್ಲಿ ಎರಡೇ ಮಾತೇ ಇಲ್ಲ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ನಾನು ಈಗಾಗಲೇ ಹೇಳಿದಂಥ ವಿಷಯಗಳಿಗೆ ನೀವು ಬಹಿರಂಗ ಚರ್ಚೆಗೆ ಯಾವತ್ತು ಸಿದ್ಧ ಇದ್ದರೂ, ಯಾವ ಕ್ಷಣದಲ್ಲಿ, ಯಾವ ಸಮಯದಲ್ಲಿ, ಯಾವ ಸಂದರ್ಭದಲ್ಲಿ, ಯಾವ ಸ್ಥಳದಲ್ಲಿ ಸಿದ್ಧ ಇದ್ರೂ ಕೂಡ ದಾಖಲೆಗಳ ಸಹಿತ ನಾನು ನಿಮ್ಮ ಮುಂದೆ ಆ ದಾಖಲೆಗಳ ಸಹಿತ ಹಾಜರಾಗಿರ್ತೀನಿ. ನಿಮ್ಮ ಬರುವಿಕೆಗಾಗಿ ನಾನು ಕಾಯ್ತಾ ಇರ್ತೀನಿ. ಬಹಿರಂಗ ಚರ್ಚೆಗೆ ನಿಮ್ಮ ಬರುವಿಕೆಗೆ ನಾನು ಸದಾಕಾಲ ದಾಖಲೆಗಳ ಸಹಿತ ಕಾಯ್ತಾ ಇರ್ತೀನಿ ಅಂತ ಒಂದು ಮಾತುಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.